ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೀತಾ ಇದ್ದು ಬಿಜೆಪಿ ಬಂಡಾಯಕ್ಕೆ ಮದ್ದೆರಿಯತ್ತಾ ಕೋರ್ ಕಮಿಟಿ ಸಭೆ ಅನ್ನೋದು ಪ್ರಶ್ನೆ. ಕೋರ್ ಕಮಿಟಿಯಲ್ಲಿ ಯತ್ನಾಳ ಬಂಡಾಯ ಪ್ರಸ್ತಾಪ ಆಗುತ್ತಾ? ಕೋರ್ ಕಮಿಟಿಯಲ್ಲಿ ಸಂಧಾನ ಸೂತ್ರದ ಬಗ್ಗೆ ಚರ್ಚೆ ಆಗುತ್ತಾ? ಬಿಎಸ್ವೈ ಕುಟುಂಬದ ವಿರುದ್ಧ ಮಾತಾಡದಂತೆ ಸೂಚನೆ ನೀಡಲಾಗುತ್ತಾ? ಯತ್ನಾಳ್ ಉಚ್ಚಾಟನೆ ಬದಲು ಹೊಂದಾಣಿಕೆ ಸೂತ್ರಕ್ಕೆ ಮಣೆ ಹಾಕಲಾಗುತ್ತಾ? ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ತಂತ್ರ ರೂಪಿಸಬೇಕಾದ ಸಂದರ್ಭದಲ್ಲಿ ಬಿಜೆಪಿಯ ಬಣ ಬಡಿದಾಟವೇ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈಗ ಭಿನ್ನಮತ ಮರೆತು ಅಧಿವೇಶನಕ್ಕೆ ರೆಡಿಯಾಗುವ ಬಗ್ಗೆ ಚರ್ಚೆ ಆಗುತ್ತಾ? ಕೋರ್ ಕಮಿಟಿ ಸಭೆಗೆ ನಾಯಕರು ಹೋಗ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಸದ್ಯಕ್ಕೆ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕಿಂತ ಒಬ್ಬರ ವಿರುದ್ಧ ಒಬ್ಬರು ಮುಗಿಬೀಳೋದ್ರಲ್ಲೇ ಬಿಜೆಪಿಯ ನಾಯಕರು ಬ್ಯುಸಿ ಆಗಿದ್ರು. ಹೈಕಮಾಂಡ್ ಕರೆಸಿಕೊಂಡು ಯತ್ನಾಳ್ ಜೊತೆ ಮಾತನಾಡಿದ ಮೇಲೆ ಯತ್ನಾಳ್ ರೆಬಲ್ ಟೀಮ್ ಒಂಚೂರು ತಣ್ಣಗಾಗಿದೆ. ಮತ್ತೊಂದು ಕಡೆ ವಿಜೇಂದ್ರ ಬಣ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರ ಬಗ್ಗೆ ಒಲವು ವ್ಯಕ್ತಪಡಿಸ್ತಾ ಇದೆ. ಇತ್ತೀಚೆಗೆ ಬಿಎಸ್ವೈ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಎರಡೂ ಬಣಗಳು ತಣ್ಣಗಾಗಿರೋದಂತೂ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತಾ ಇದೆ. ಯತ್ನಾಳ್ ಬಣ ತಣ್ಣಗಾಗಿದೆ, ವಿಜೇಂದ್ರ ಕೂಡ ತಣ್ಣಗಾಗಿದ್ದಾರೆ. ಆದ್ರೆ ಈ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲಾ ಬಗೆಹರಿಯೋ ಸಾಧ್ಯತೆ ಕಂಡು ಬರ್ತಾ ಇದೆಯಾ? ಭಾವನಾ ತಂಡಾಗಿದ್ದಾರೆ ಅನ್ನೋದು ಮಾಧ್ಯಮಗಳ ಮುಂದೆ ಮಾತ್ರ, ಆದರೆ ಆಂತರಿಕವಾಗಿ ಇನ್ನೂ ಕೂಡ ತಂಡಾದಂತೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಯತ್ನಾಳ್ ಅವರು ದೆಹಲಿಗೆ ಹೋಗಿ ಬಂದ ಬಳಿಕ ಮಾತುಕತೆಯನ್ನು ಕಡಿಮೆ ಮಾಡಿದ್ದಾರೆ. ನಾನು ಸೈಲೆಂಟ್ ಆಗ್ತೀನಿ, ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಮಧ್ಯೆ ರೇಣುಕಾಚಾರ್ಯ ಕೆಲವರು ಬ್ರೇಕ್ ಹಾಕಿದ್ರೆ ಮುಜುಗರ ಆದ್ರೂ ತಪ್ಪಿದೆ ಸದ್ಯಕ್ಕೆ ಬಿಜೆಪಿಗೆ. ಸಹಜ, ಅಷ್ಟರ ಮಟ್ಟಿಗೆ ತಂಡಾಗಿದ್ದಾರೆ. ಅಂದ್ರೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವುದರಲ್ಲಿ ಸ್ವಲ್ಪ ಮೆತ್ತಗಾಗಿದ್ದಾರೆ. ಆದರೆ ಅದು ಮೇಲ್ನೋಟಕ್ಕೆ ಅಷ್ಟೇ ಕಾಣ್ತಾ ಇದೆ. ಪಾರ್ಟಿ ಅವತ್ತು ಕೆಲವು ನಾಯಕರುಗಳು ಹೊರಗಡೆ ಮಾತಾಡಿಲ್ಲ ಅಂದಾಕ್ಷಣ ಒಳಗಡೆ ಇರೋದಿಲ್ಲ ಅಂತಲ್ಲ. ಈಗಲೂ ಬಿಜೆಪಿಯಲ್ಲಿ ಅದೇ ಪರಿಸ್ಥಿತಿ ಇದೆ. ಹೊರಗಡೆ ಮಾತಾಡ್ತಾ ಇಲ್ಲ ಕೆಲವರು, ಆದರೆ ಒಳಗಡೆ ಅವರು ಯಾವ ರೀತಿಯ ಸ್ಟ್ರಾಟಜಿಗಳನ್ನ ಮಾಡಬೇಕು, ಯಾರ್ಯಾರನ್ನ ಹೇಗೆ ಬಳಸಬೇಕು ಹೇಳುವಂತ ಒಂದು ಪ್ರಯೋಗಗಳು ಕೂಡ ಆಂತರಿಕವಾಗಿ ನಡೀತಾ ಇದೆ ಅನ್ನುವಂಥ ವರ್ತಮಾನಗಳು ಇದಾವೆ. ಇದರ ಮಧ್ಯೆ ಯತ್ನಾಳ್ ಅವರಾಗಲಿ ಅಥವಾ ವಿಜೇಂದ್ರ ಟೀಮ್ ಆಗಲಿ ಮಾಧ್ಯಮಗಳ ಮುಂದೆ ಬಂದೇ ಇಲ್ಲದಿದ್ರು ಕೂಡ ಇವತ್ತು ಬೆಳಿಗ್ಗೆ ರೇಣುಕಾಚಾರ್ಯ ಅವರು ಮತ್ತು ಅವರ ತಂಡ ಯಡಿಯೂರಪ್ಪ ಅವರ ನಿವಾಸಕ್ಕೆ ಹೋಗಿ ಒಂದಿಷ್ಟು ಕೆಲ ಹೊತ್ತುಗಳ ಕಾಲ ಮಾತುಕತೆಯನ್ನು ಮಾಡಿದ್ದಾರೆ. ನಮಗಿರುವ ಮಾಹಿತಿಯ ಪ್ರಕಾರ ಭಾವನಾ, ಯತ್ನಾಳ್ ಅವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಈ ಸಂದರ್ಭದಲ್ಲಿ ಬಿಡಬಾರದು, ಅವರಿಗೆ ಕ್ರಮ ಆಗಬೇಕು ಅನ್ನುವಂಥ ಪ್ರಯತ್ನ ವಿಜೇಂದ್ರ ಅವರ ಬಣದಿಂದ ಈಗಲೂ ಕೂಡ ಆಗ್ತಾ ಇದೆ. ಯಡಿಯೂರಪ್ಪನವರು ಮೊನ್ನೆ ಹೇಳಿದ್ದಾರೆ, ನಮ್ಮ ನಾಯಕರು ಯತ್ನಾಳ್ ಹೇಳುವಂಥ ಮಾತುಗಳನ್ನ ಅಥವಾ ಸಾಫ್ಟ್ ಕಾರ್ನರ್ ಮಾತನಾಡಿದರೆ ನಿಜ. ಆದರೆ ಕೆಲವರಿಗೆ ಇನ್ನೂ ಕೂಡ, ಅಂದ್ರೆ ವಿಜೇಂದ್ರ ಜೊತೆ ಗುರುತಿಸಿಕೊಂಡಂತ ಕೆಲವರಿಗೆ ಇನ್ನೂ ಕೂಡ ಯತ್ನಾಳ್ ಅವರು ಆಗೋದು ಅಲ್ಲಿ ಇರೋದು ಬೇಡ, ಅವರು ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಆಗಿದೆ. ಇದರ ಮಧ್ಯೆ ಇವತ್ತು ಕೋರ್ ಕಮಿಟಿ ನಡೀತಾ ಇದೆ ಭಾವನಾ. ಕೋರ್ ಕಮಿಟಿ ಸಭೆ ಈಗಾಗಲೇ ಆರಂಭ ಆಗಿದೆ. 3:20ಕ್ಕೆ ಕೋರ್ ಕಮಿಟಿ ಸಭೆ ಆರಂಭ ಆಯಿತು. ಈ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ, ಶ್ರೀರಾಮುಲು ಮತ್ತು ಸುರಾನ ಅವರು ಇವತ್ತು ಗೈರಾಗಿದ್ದಾರೆ. ಇದರ ಮಧ್ಯೆ ಯತ್ನಾಳ್ ಅವರ ವಿಚಾರ ಬಹುತೇಕ ಚರ್ಚೆಗೆ ಬರುವ ಸಾಧ್ಯತೆ ಹೆಚ್ಚಳವಾಗಿದೆ. ಯಾಕೆಂದ್ರೆ ಮೊನ್ನೆ ತರುಣ್ ಚೂಗ್ ಅವರು ರಾಜ್ಯಕ್ಕೆ ಬಂದಿದ್ರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಅವರು ಬಂದಾಗಲೇ ಸದಾನಂದಗೌಡರು ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ, ಇಲ್ಲ ನೀವು ಮುಂದಿನ ಬಾರಿ ಚರ್ಚೆ ಮಾಡಿ, ಹೇಗಿದ್ರು 7ನೇ ತಾರೀಕು ಕೋರ್ ಕಮಿಟಿ ಸಭೆ ಕರೆಯಲಾಗಿದೆಯಲ್ಲವಾ ಹೇಳುವಂತ ಪ್ರಶ್ನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಇವತ್ತು ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕ್ರಮ ಆಗತ್ತೋ ಬಿಡುತ್ತೋ ನೆಕ್ಸ್ಟ್, ಆದ್ರೆ ಸಂಧಾನ ಮಾಡೋದಾದ್ರೆ ಹೇಗೆ, ಯಾವ ರೀತಿಯ ಸಂಧಾನ, ಅದಕ್ಕೆ ಯತ್ನಾಳ್ ಅವರು ಏನ್ ಹೇಳ್ತಾರೆ, ಸಂಧಾನ ಮಾಡೋದಕ್ಕೆ ಯಾರವರನ್ನ ಬಳಿ ಕಳಿಸ್ತಾರೆ, ಇತ್ಯಾದಿ ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕೋರ್ ಕಮಿಟಿಯಲ್ಲಿ ಬಹುತೇಕ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಭಾವನಾ, ಅಲ್ಲ, ಈಗ ಸಂಧಾನ ಅನ್ನೋದಾದ್ರೆ ಯಾವ ರೀತಿಯ ಸಂಧಾನ, ಯಾವ ವಿಷಯದಲ್ಲಿ ಸಂಧಾನ, ಏನು ಅಂತ ಸಂಧಾನ? ಯತ್ನಾಳ್ ಅವರು ವಿಜೇಂದ್ರ ಅವರು ಅಧ್ಯಕ್ಷ ಆಗಿರೋ ತನಕ ನಾನು ಯಾವುದೇ ಪಾರ್ಟಿಯ ಪ್ರೋಗ್ರಾಮ್ಗಳಿಗೆ ಅವರಿರುವ ವೇದಿಕೆಗೆ ಬರೋದಿಲ್ಲ ಹೇಳುವಂತ ಮಾತುಗಳನ್ನು ಹೇಳಿ ಇಲ್ಲಿಯ ತನಕ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಅವ್ರು ತಾನೇನು ಹೇಳಿದ್ರು ಅದಕ್ಕೆ ಇಲ್ಲಿಯ ತನಕ ಅದಕ್ಕೆ ಬದ್ಧರಾಗಿ ನಾನು ವಿಜೇಂದ್ರ ನಾಯಕತ್ವವನ್ನು ಒಪ್ಪೋದಿಲ್ಲ ಹೇಳೋದಕ್ಕೆ ದೆಹಲಿ ತನಕ ಹೋದ್ರು, ಮಾತನಾಡಿದ್ರು, ಎಲ್ಲ ಆಯ್ತು. ಆದರೆ ಭಾವನಾ, ಈಗ ವಿಶೇಷವಾಗಿರೋದು ನಾಡಿದ್ದು ಸೋಮವಾರದಿಂದ ಆರಂಭ ಆಗಲಿರುವಂತಹ ಚಳಿಗಾಲದ ಅಧಿವೇಶನ. ಈ ಸಂದರ್ಭದಲ್ಲಿ ಬೆಳಗಾವಿ, ಕಳೆದ ಬಾರಿಯಂತೂ ಬೆಳಗಾವಿಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿತ್ತು. ಬಿ.ಪಿ. ಹರೀಶ್ ಇರಬಹುದು, ಯತ್ನಾಳ್ ಇರಬಹುದು, ಇವರೆಲ್ಲರೂ ಕೂಡ ಸಭೆಗೆ ಗೈರಾಗಿದ್ರು. ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ಹೋಗಿರಲಿಲ್ಲ. ಇದರ ಮಧ್ಯೆ ಅಧಿವೇಶನದ ಒಳಗಡೆಯೂ ಕೂಡ ವಿಪಕ್ಷ ನಾಯಕರದ್ದು ಒಂದು ರೀತಿಯ ನಿಲುವಾದರೆ ರಾಜ್ಯಾಧ್ಯಕ್ಷರ ಒಂದು ರೀತಿಯ ನಿಲುವುಗಳಾಗಿದ್ವು. ಇದು ಕೂಡ ಚರ್ಚೆ ಆಗಿತ್ತು. ಈಗ ಬಹಿರಂಗವಾಗಿ ಚರ್ಚೆ ಮಾಡಿದ್ದಲ್ಲದೆ ಪರಸ್ಪರ ಕಚ್ಚಾಟಗಳಾದ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗಿ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಹೀಗಾಗಿ ಬೆಳಗಾವಿ ಅಧಿವೇಶನವನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು
ಒಂದು ವೇಳೆ ಯತ್ನಾಳ್ ಅವರು ಈಗ ಮಾತನಾಡಬೇಡಿ ಹೇಳುವಂತ ಮಾತುಗಳನ್ನು ಹೈಕಮಾಂಡ್ ನಾಯಕರು ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯ ಸಂಧಾನ ತಾವು ಹೇಳಿದಂತೆ ಅವರು ಹೇಳ್ತಾ ಇದ್ದಾರೆ, ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ ನಾನು ಮೆತ್ತಗಾಗಿಲ್ಲ, ನಾನು ನೋಡಿದ್ರೆ ಮೆತ್ತಗಾದಂತೆ ಕಾಣ್ತಾ ಇದ್ದೀನಿ ಅಂತ. ಅಂದ್ರೆ ಪರೋಕ್ಷವಾಗಿಯೋ ಅಥವಾ ಇನ್ಯಾವುದೋ ರೂಪದಲ್ಲಿಯೂ ಕೂಡ ವಿಜೇಂದ್ರ ಅವರ ನಾಯಕತ್ವಕ್ಕೆ ಸಡ್ಡಿ ಹೊಡೆಯುವಂತಹ ಪ್ರಯತ್ನವನ್ನು ನಿರಂತರವಾಗಿ ಯತ್ನಾಳ್ ಅವರು ಮಾಡ್ತಾನೆ ಇದ್ದಾರೆ, ದೆಹಲಿಗೆ ಹೋಗಿ ಬಂದ ಬಳಿಕವೂ ಕೂಡ. ಅದರ ಅರ್ಥ ಅದೇನೆ, ಯಾಕೆಂದ್ರೆ ತಾನು ಸೈಲೆಂಟ್ ಆಗ್ತೀನಿ, ಜಾರಕಿಹೊಳಿ ಅವರು ವೈಲೆಂಟ್ ಆಗ್ತಾರೆ ಅನ್ನೋದ್ರ ಅರ್ಥ ಮತ್ತೇನು ಭಾವನಾ, ಅದೇ ಕಾರಣಕ್ಕಾಗಿ ಯತ್ನಾಳ್ ಮಾತಾಡ್ತಾ ಇದ್ದಾರೆ. ಆದ್ರೆ ಯಡಿಯೂರಪ್ಪನವರು ಮೊನ್ನೆ ಹೇಳಿದಂತ ಸ್ಟೇಟ್ಮೆಂಟ್, ಮಾತುಕತೆಯ ಮೂಲಕ ಎಲ್ಲವೂ ಸರಿಯಾಗತ್ತೆ, ಯತ್ನಾಳ್ ಅವರದಕ್ಕೆ ಒಪ್ಪಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದ್ರೆ ಯತ್ನಾಳ್ ಮತ್ತು ಅವರ ಟೀಮ್ ಒಂದು ಹೆಜ್ಜೆ ಬಹಳ ಮುಂದಕ್ಕೆ ಹೋಗಿ ಆಗಿದೆ. ಒಂದೇ ಅವರು ಸೈಲೆಂಟ್ ಆಗಿರಬೇಕು, ಇಲ್ಲ ಅಂದ್ರೆ ಸಂಧಾನಕ್ಕೆ ಒಪ್ಪಬೇಕು. ಯಾಕೆಂದ್ರೆ ರಾಜ್ಯಾಧ್ಯಕ್ಷರನ್ನ ಇವತ್ತು ನಾಳೆ ಬದಲಾವಣೆ ಮಾಡ್ತಾರೆ ಹೇಳುವಂತ ಸ್ಥಿತಿಯಲ್ಲಂತೂ ಹೈಕಮಾಂಡ್ ಇದ್ದಂತೆ ಕಾಣ್ತಾ ಇಲ್ಲ. ಆದ್ರೆ ಯತ್ನಾಳ್ ಅವರನ್ನ ಈ ಸಂದರ್ಭದಲ್ಲಿ ಸೈಲೆಂಟ್ ಆಗಿಡೋದಕ್ಕೆ ಬಳಸುವಂತ ಸೂತ್ರಗಳೇನು? ಮೊನ್ನೆ ಅಗರ್ವಾಲ್ ಅವರ ಸಭೆ ಕರೆದಿದ್ರು ಭಾವನಾ ದೆಹಲಿಯಲ್ಲಿ. ಅಗರ್ವಾಲ್ ಸಭೆಯನ್ನ ಕರೆದಾಗ ಸಂಸದರೆಲ್ಲರೂ ಅಗರ್ವಾಲ್ ವಿರುದ್ಧವೇ ಮಾತನಾಡಿದ್ದಾರೆ. ಅದು ರವಿ ಶಿವರಾಮ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.